ಕರ್ನಾಟಕದವ್ರು ಬೆಳಿಬೇಕು ಮೇನು. ಡಾಕ್ಟರ್ ಬ್ರೋ ಏನಾಗಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಡಾಕ್ಟರ್ ಬ್ರೋ ಓಕೆ, ಇವಾಗ ನಮ್ಮ ಜೊತೆ ಡಾಕ್ಟರ್ ಬ್ರೋಗೆ ಟೀಚ್ ಮಾಡಿದಂತಹ ಲೆಕ್ಚರ್ ನಮ್ಮ ಜೊತೆ ಇದ್ದಾರೆ. ಇವ್ರ ಹೆಸರು ಉಮೇಶ್ ಅಂತ. ಇವರು ಅಕೌಂಟೆನ್ಸಿನ ಅವ್ರಿಗೆ ಟೀಚ್ ಮಾಡಿದ್ರು. ನಮಸ್ಕಾರ ದೇವ್ರ ಮಕ್ಕಳೇ, ಎಲ್ಲರೂ ಹೆಂಗಿದ್ದಾರೆ? ನಾನಂತೂ ಅವಾಗವಾಗ ಬಿರಿಯಾನಿ ತಿನ್ಕೊಂಡು ಚೆನ್ನಾಗಿದ್ದೀನಿ. ನೀವೆಲ್ಲ ಹಣ್ಣು ಹಂಪಲು ತಿನ್ಕೊಂಡು ಆರೋಗ್ಯವಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಡಾಕ್ಟರ್ ಬ್ರೋ ಅವರು ನಮ್ಮ ದೇಶದ ಕ್ರಿಕೆಟರ್ಸ್ ಇದ್ದಾರಲ್ಲ, ಅವರು ಹುಟ್ಟಿದ್ದು ಬೆಳೆದಿದ್ದು ಅವ್ರು ಓದಿದಂಥ ಸ್ಕೂಲು ಕಾಲೇಜ್ಗಳನ್ನ ತೋರಿಸ್ತಾ ಬಂದರು. ಆದರೆ ಡಾಕ್ಟರ್ ಬ್ರೋ ಓದಿದಂಥ ಸ್ಕೂಲು ಕಾಲೇಜು ನಿಮಗೆ ಗೊತ್ತಿದೆಯಾ? ಖಂಡಿತವಾಗ್ಲೂ ನಿಮಗೆ ಗೊತ್ತಿರಲ್ಲ. ಅದಕ್ಕೆ ನಿಮಗೆ ತೋರ್ಸೋಕ್ಕೆ ಅಂತ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ನಿಮಗೆ ತೋರಿಸ್ತೀನಿ ಡಾಕ್ಟರ್ ಬ್ರೋ ಅವರು ಯಾವ ಕಾಲೇಜಲ್ಲಿ ಯಾವ ಸ್ಕೂಲಲ್ಲಿ ಓದಿದ್ರು ಅಂತ. ಮತ್ತು ಸಾಧ್ಯ ಆದರೆ ಇವತ್ತು ಅವ್ರನ್ನ ಮೀಟ್ ಕೂಡ ಮಾಡ್ತಾ ಇದ್ದೀನಿ. ನನ್ನ ಪಕ್ಕ ಕಾಣಿಸ್ತಾ ಇದೆಯಲ್ಲ, ಅದೇ ಡಾಕ್ಟರ್ ಬ್ರೋ ಓದಿದಂಥ PU ಕಾಲೇಜು. ಅವರು ಕಾಮರ್ಸ್ ತೊಗೊಂಡು ಇದೇ ಕಾಲೇಜಿನಲ್ಲಿ ಅವರು ಓದಿದ್ದು. ಈ ಒಂದು ಕಾಲೇಜ್ನಲ್ಲಿ ಸೈನ್ಸ್, ಆರ್ಟ್ಸು, ಕಾಮರ್ಸು 3 ವಿಭಾಗವೂ ಸಹ ಇದೆ. ಡಾಕ್ಟರ್ ಬ್ರೋಗೆ ಟೀಚ್ ಮಾಡಿದಂತಹ ಟೀಚರ್ಸು ನನಗೆ ಸಿಕ್ಕಿದ್ರು ಇಲ್ಲಿ. ಅವರು ಸಂತೋಷವಾಗಿ ನನ್ನ ಜೊತೆ ಮಾತಾಡಿದ್ರು. ಅವ್ರ ಬಗ್ಗೆ ಹೇಳಿದ್ರು, ಡಾಕ್ಟರ್ ಬ್ರೋ ಹೇಗಿದ್ರು, ಏನೇನು ಮಾಡ್ತಾಯಿದ್ರು, ಹೇಗೆ ಓದ್ತಾಯಿದ್ರು ಅಂತ. ಇಲ್ಲಿ ಅವರೊಂದು ಕೆಲವೊಂದು ಮಾತುಗಳಿದೆ, ನಿಮಗೆ ನಾನು ಕೇಳಿಸ್ತೇನೆ. ಓಕೆ, ಇವಾಗ ನಮ್ಮ ಜೊತೆ ಡಾಕ್ಟರ್ ಬ್ರೋಗೆ ಟೀಚ್ ಮಾಡಿದಂತಹ ಲೆಕ್ಚರ್ ನಮ್ಮ ಜೊತೆ ಇದ್ದಾರೆ. ಇವ್ರ ಹೆಸರು ಉಮೇಶ್ ಅಂತ. ಇವರು ಅಕೌಂಟೆನ್ಸಿನ ಅವ್ರಿಗೆ ಟೀಚ್ ಮಾಡಿದ್ರು. ಸರ್, ಡಾಕ್ಟರ್ ಬ್ರೋ ಅಂದರೆ ಗಗನ್ ಶ್ರೀನಿವಾಸ್ ಅವರು ಇಲ್ಲಿ ಇದ್ದಾಗ ಅವರು ಯಾವ ರೀತಿಯಾಗಿ ಇದ್ದರು, ವಿದ್ಯಾಭ್ಯಾಸದಲ್ಲಿ ಹೇಗಿದ್ರು, ಮತ್ತು ಆಟ ಪಾಠಗಳಲ್ಲಿ ಹೇಗಿದ್ರು? ವಿದ್ಯಾಭ್ಯಾಸದಲ್ಲಿ ಅಂದರೆ ಬಹಳ ಅಟ್ರಾಕ್ಟಿವ್ ಸ್ಟೂಡೆಂಟು. ಕ್ಲಾಸ್ನೆಲ್ಲ ಅಟ್ರಾಕ್ಟಿವ್ ಆಗಿ ಕೇಳ್ತಿದ್ರು. ಆಮೇಲೆ ಸೈಲೆಂಟಾಗೆ ಅವ್ರ ಫ್ರೆಂಡ್ಸ್ಗಳ ಜೊತೆ ಕೂತ್ಕೊಳ್ತಿದ್ರು. ಕ್ಲಾಸಲ್ಲಿ ಯಾವುದೇ ಆದಂಥ ತರಲೆ ಎಲ್ಲ ಮಾಡ್ತಿರ್ಲಿಲ್ಲ. ಆಮೇಲೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದರೆ ಅದರಲ್ಲೆಲ್ಲ ಭಾಳ ತುಂಬಾಗಿ ಪಾರ್ಟಿಸಿಪೇಟ್ ಮಾಡೋರು. ಅವರೇ ಇನಿಷಿಯೇಟಿವ್ ತೊಗೊಂಡು, ಅವರೇ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದರೆ ಕಾಲೇಜ್ ಡೇ ಎಲ್ಲ ಇರ್ತಿತ್ತಲ್ಲ, ಅದರಲ್ಲೆಲ್ಲ ಅವರೇ ಇನಿಷಿಯೇಟಿವ್ ತೊಗೊಂಡು ಪಾರ್ಟಿಸಿಪೇಟ್ ಮಾಡೋ. ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸಿಕ್ಕಾಪಟ್ಟೆ ಕ್ಲೋಸಾಗಿರ್ತಿದ್ರು. ಆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ತರಲೆ ಮಾಡ್ತಿದ್ರು ಅನಿಸುತ್ತೆ. ಮೇ ಬಿ ಕ್ಲಾಸಲ್ಲೆಲ್ಲ ಯಾವುದೇ ರೀತಿ ಆದಂಥ ತರಲೆ ಇರಲಿಲ್ಲ. ಆದರೆ ಸೆಕೆಂಡ್ PUC ಟೈಮಲ್ಲಿ ನನಗೆ ನೆನಪಿದೆ, ಕ್ಲಾಸಲ್ಲಿ ಎಲ್ಲರೂ ಇದ್ದಾಗ, ಯಾರೂ ಇಲ್ದಿಲ್ದಾಗ ಸ್ಟೂಡೆಂಟ್ಸ್ಗಳು ಅವನೊಬ್ಬನೇ ಬಂದು ಕೂತ್ಕೊಳ್ತಿದ್ರು. ಅವರೊಬ್ಬರೇ ಕೂತ್ಕೊಂಡು ಓದ್ಕೊಳ್ಳೋರು. ಆ್ಯಕ್ಚುಲಿ ಕ್ಲಾಸ್ಗೆಲ್ಲ ಆಬ್ಸೆಂಟ್ಸ್ ಆಗ್ತಿದ್ರು ಒಂದೊಂದು ಸ್ವಲ್ಪ ಟೈಮು. ಅಕೌಂಟೆನ್ಸಿಯಿಂದ ನಿಮ್ಗೆ ಗೊತ್ತಿಲ್ಲ ಕ್ಲಾಸಸ್ಸು ಒಂದಿನ ಏನಾದರೂ ಮಿಸ್ ಆಯಿತು ಅಂದರೆ ಅದು ಸಿಗಲ್ಲ, ಕಂಟಿನ್ಯೂಟಿ ಸಿಗೋಲ್ಲ. ಅಂಥ ಟೈಮಲ್ಲಿ ನನ್ನ ಹತ್ರ ಕೇಳಿಕೊಂಡು, ಆಮೇಲೆ ಟ್ಯೂಷನ್ಗೂ ಬರ್ತಿದ್ರು. ಟ್ಯೂಷನ್ಗೆ ಬಂದಿದ್ದು, ಟ್ಯೂಷನ್ ಫೀಸ್ ಕೊಟ್ಬಿಟ್ಟು ಬಂದಿದ್ದೇ 1 ವೀಕ್ ಅಂದ್ಕೊಳ್ತೀನಿ. ಟ್ಯೂಷನ್ಗೆ ಬರಲೇ ಇಲ್ಲ. ಯಾಕೋ ಟ್ಯೂಷನ್ಗೆ ಬಂದಿಲ್ಲ, ಫೀಸ್ ಕೊಟ್ಟಿದ್ದೆ ಕೊಡೋ ಅಂತ ನಾನೇ ಯಾವಾಗಲೂ ಕೇಳ್ತಿದ್ದೆ. ಬರ್ತಿದ್ರು, ಯಾವಾಗಲೂ ಒಂದೊಂದ್ಸಲಿ ಬರ್ತಿದ್ರು, ವೀಕ್ಲಿ ಒನ್ಸು. ಅಂದರೆ ಒಂದು ವೀಕ್ ಬಂದಿರೋದೇ ದೊಡ್ಡ ವಿಷಯ ಅಂತ ಹೇಳ್ಕೊಳ್ತೀನಿ. ಟ್ಯೂಷನ್ಗೆ ಬಂದಿದ್ದು ಫಸ್ಟೇ ಫೀಸ್ ಕೊಟ್ಟು ಪಾಪ ಟ್ಯೂಷನ್ಗೆ ಬಂದಿಲ್ಲ ಅವರು. ಆಮೇಲೆ ಲಾಸ್ಟಲ್ಲಿ ಏನು ಮಾಡಿದ್ರು, ಸಿಕ್ಕಾಪಟ್ಟೆ ಆಸಕ್ತಿಯಿಂದ ಏನು ಮಾಡಿದ್ರು ಅಂದರೆ ಓದೋದಕ್ಕೆ ಶುರು ಮಾಡಿದ್ರು. ಇನ್ನೇನು 2 or 3 ಮಂತ್ಸ್ ಇರ್ತಿದ್ದಂಗೆ ಸ್ಟೂಡೆಂಟ್ಸ್ ಎಲ್ಲ ಹೊರಟೋಗ್ತಿದ್ರು. 2:30ಗೆ ಬಿಟ್ಬಿಡ್ತಿದ್ರು ಅವ್ರನ್ನೆಲ್ಲ. ಇವರೆಲ್ಲ ಏನು ಮಾಡ್ತಿದ್ರು, ಒಬ್ಬನೇ ಕ್ಲಾಸಲ್ಲಿ ಕೂತ್ಕೊಂಡು 3:30ವರೆಗೂ ಕೂತ್ಕೊಂಡು ಓದ್ಬಿಟ್ಟು ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಓಕೆ, ಸಖತ್ ಅಟ್ರಾಕ್ಟಿವ್ ಸ್ಟೂಡೆಂಟು ಮತ್ತು ಇಂಟೆಲಿಜೆಂಟ್ ಆಲ್ಸೋ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಅವರು ಭರತನಾಟ್ಯಂ ಕಲಿತಾ ಇದ್ರು. ಅದ್ರ ಬಗ್ಗೆ ಸರ್? ನಾನು ಭರತನಾಟ್ಯಂ ಬಗ್ಗೆ ಎಲ್ಲ ನನಗೆ ಸರಿಯಾದಂಥ ಮಾಹಿತಿ ಇಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವ್ರ ಚಿಕ್ಕಪ್ಪ ಅನ್ನೋರು ಯಾವುದೋ ಚಾನಲಲ್ಲಿ ವಾಟ್ ವಿ ಕಾಲ್ಡ್, ಅದಕ್ಕೆ ಇವ್ರು ಏನೋ ಸ್ಕ್ರಿಪ್ಟ್ ಬರೀತಿದ್ರಂತೆ ಆಗಲೇ. ಅಂದರೆ PUC ಟೈಮಲ್ಲೇ ಯಾವ ಚಾನಲ್ ಅಂತ ನನಗೆ ಸರಿಯಾಗಿ ನೆನಪಿಲ್ಲ. ಹಿಂದೆಗಡೆ ಸ್ಕ್ರಿಪ್ಟ್ ರೈಟಿಂಗ್ ಮಾಡಿಕೊಡ್ತಿದ್ರಂತೆ ಅವ್ರಿಗೆ. ಆಮೇಲೆ ಇಲ್ಲಿ ಪುರೋಹಿತ ಕೆಲಸನೂ ಮಾಡ್ತಿದ್ರಂತೆ. ಅವ್ರ ತಂದೆ ಅವರೆಲ್ಲ ಸಿಕ್ಕಾಪಟ್ಟೆ ಒಳ್ಳೆಯವರು. ಸರಿ, ಏನಾನ ಆಬ್ಸೆಂಟ್ ಆಯಿತು ಅಂತಲೇ ನಾನು ಕಾಲ್ ಮಾಡ್ತಿದ್ದೆ, ಅವರೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರು. ಆ್ಯಕ್ಚುಲಿ ಇವರ ರಿಲೇಟಿವ್ ಎಲ್ಲ ನಮ್ಮ ಕಾಲೇಜಲ್ಲೇ ಓದಿದ್ದು. ಇದರಿಂದ ಏನು ಮಾಡಿದ್ರು ಅಂದರೆ ನಮ್ಮ ಕಾಲೇಜ್ ಜಾಯ್ನ್ ಆಗಿದ್ರು ಅಂತ ಅಂದ್ಕೊಳ್ತೀನಿ ನಾನು. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಬೇರೆ ಲೆಕ್ಚರರ್ಸ್ ಜೊತೆ ಡಾಕ್ಟರ್ ಬ್ರೋ ಅವರು ಹೇಗಿದ್ರು? ಬೇರೆ ಲೆಕ್ಚರರ್ ಜೊತೆ ನಮ್ಮ ಜೊತೆ ಹೆಂಗಿದ್ರು ಅದೇ ಥರನೇ ಒಳ್ಳೆ ಒಡನಾಟನ ಬೆಳೆಸ್ಕೊಂಡಿದ್ರು. ಆಮೇಲೆ ಭರತನಾಟ್ಯ ಅಂತ ಅಂದ್ರಲ್ಲ ನೀವು, ಭರತನಾಟ್ಯದ ಬಗ್ಗೆ ನನಗೆ ಸರಿಯಾದಂಥ ಐಡಿಯಾ ಇಲ್ಲ. ಅಂದರೆ ಕಾಲೇಜ್ ಡೇಯಲ್ಲೆಲ್ಲ ಜಾಸ್ತಿ ಡ್ಯಾನ್ಸ್ಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಸರ್, ಮತ್ತು ನಿಮ್ಮ ಸ್ಟೂಡೆಂಟು ಈ ರೀತಿಯಾಗಿ ದೊಡ್ಡ ಮಟ್ಟಕ್ಕೆ ಬೆಳೆದಿರೋದಕ್ಕೆ, ಅದನ್ನ ನೀವು ನೋಡೋದಕ್ಕೆ ಎಷ್ಟು ಖುಷಿ ಪಡ್ತೀರಾ? ನಿಮ್ಗೆ ಏನು ಅನಿಸುತ್ತೆ ಅವ್ರ ಬಗ್ಗೆ? ಸಿಕ್ಕಾಪಟ್ಟೆ ಹೆಮ್ಮೆ ಅನಿಸುತ್ತೆ. ಈ ಲೆವೆಲ್ಗೆ ಬೆಳೆದಿದ್ದಾರೆ, ಒಳ್ಳೆ ಸೆಲೆಬ್ರಿಟಿ ಆಗಿದ್ದಾರೆ. ಎಲ್ಲರ ಬಾಯಲ್ಲೂ ಅವ್ರದ್ದೇ ಮಾತುಗಳು. ಸರ್, ಇನ್ನು ನಂಬರ್ 1 ಕರ್ನಾಟಕದಲ್ಲಿ ಯೂಟ್ಯೂಬರ್ ಆಗಿದ್ದಾರೆ ಅಂದರೆ ತುಂಬಾ ಗ್ರೇಟು. ಫಸ್ಟು ಏನು ವಿಡಿಯೋ ನೋಡಿದ್ದೀನಿ ಅಂತಂದರೆ, ನಾನು ಸಿದ್ಧಗಂಗಾ ಮಠದಲ್ಲಿ ಫಸ್ಟ್ ವಿಡಿಯೋ ಮಾಡಿದ್ರು ಅವರು. ಸೊ ಆ ವಿಡಿಯೋಯಿಂದ ನೋಡ್ಕೊಂಬಂದೆ.
ಅಮೇಝಿಂಗ್ ಪರ್ಸನ್ ಅಂತ ಅನ್ಕೊಳ್ತೀನಿ. ಸಿಕ್ಕಾಪಟ್ಟೆ ಏನು ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಅವ್ರಿಗೆ ಪಾಠ ಮಾಡಿ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ಕೊಳ್ತೀನಿ, ಏನಪ್ಪ ನನ್ನ ಸ್ಟೂಡೆಂಟ್ ಇವನು ನನ್ನ ಸ್ಟೂಡೆಂಟ್ ಅಂತ. ಇಲ್ಲಿ ಅವರು ಅಂದರೆ ಇಲ್ಲಿ ಇದ್ದಂಥ ಟೈಮಲ್ಲಿ ಅವರ ತಂದೆ ತಾಯಿಗಳ ಬಗ್ಗೆ ಅವ್ರು ಬಂದು ಹೋದಾಗ ಅವ್ರ ಬಗ್ಗೆ ಏನಾದರೂ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ? ತಂದೆ ತಾಯಿ ಬಗ್ಗೆ ಅವ್ರು ವಿಸಿಟ್ ಮಾಡಿದಾಗ ತಂದೆ ತಾಯಿಗಳು ಬರ್ತಿದ್ರು. ಏನಕ್ಕೆ ಅಂತಾರೆ, ಆ್ಯಸ್ ಯು ನೋ ವೆರಿ ವೆಲ್ ಅಂದರೆ ಅಡ್ಮಿಷನ್ ಟೈಮಲ್ಲಿ ಬರೋರು, ಅಡ್ಮಿಷನ್ ಮಾಡಿಸಿ ಹೋಗೋರು, ಅವ್ರ ಬಗ್ಗೆ ಏನು ಪ್ರಾಬ್ಲಮೇ ಇರಲಿಲ್ವಲ್ಲ. ಸೊ ಅದಕ್ಕೆ ನಾವು ಪೇರೆಂಟ್ಸ್ನ ಏನು ಆ್ಯಕ್ಚುಲಿ ನಾವು ಇಲ್ಲಿ ಕರೆಯೋದು ಏನಕ್ಕೆ ಅಂತಂದರೆ, ಏನಾದರೂ ಅವನು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದರೆ ಕರಿತಿದ್ದೋ, ಚೆನ್ನಾಗಿ ಓದ್ತಿದ್ರಲ್ಲ ಅದಕ್ಕೆ ಅವ್ರ ಪೇರೆಂಟ್ಸ್ಗಳನ್ನ ಕರೆಯೋಕ್ಕೆ ಹೋಗಿಲ್ಲ ನಾವು. ಮತ್ತು ಸರ್, ಇಷ್ಟು ದೊಡ್ಡ ಮಟ್ಟಿಗೆ ಡಾಕ್ಟರ್ ಬ್ರೋ ಅವರು ಬೆಳೆದಿದ್ದಾರೆ. ಮುಂದೆ ಇಲ್ಲೇನಾದರೂ ಕಾಲೇಜ್ ಫಂಕ್ಷನ್ಸ್ ಆದರೆ ಅವ್ರನ್ನ ಕರೆಸಿ ಅಂದರೆ ಪ್ರೋತ್ಸಾಹಿಸೋದಕ್ಕೆ ಸ್ಟೂಡೆಂಟ್ಸ್ಗೆ ನೀವು ಆ ಥರ ಒಂದು ಯೋಚನೆ ಏನಾದರೂ ನಿಮ್ಮಲ್ಲಿ ಇದೆಯಾ? ಇದೆ. ನಾನು ನಮ್ಮ ಏನಪ್ಪ ಪ್ರಾಂಶುಪಾಲರ ಹತ್ರ ಮಾತಾಡಿದ್ದೀನಿ. ನೆಕ್ಸ್ಟ್ ಏನಾದರೂ ಕಾಲೇಜ್ ಡೇ ಇದ್ದರೆ ಕಳಿಸ್ಬಿಟ್ಟು ಒಂದು ಆನರ್ ಮಾಡೋಣ ನಮ್ಮ ಕಡೆಯಿಂದ ಅಂತ. ನಮ್ಮ ಸ್ಟೂಡೆಂಟು ಎಲ್ಲಿ ಅವ್ರ ಕಾಲ್ ಶೀಟೇ ಸಿಗ್ತಿಲ್ವಲ್ಲ, ಶೆಡ್ಯೂಲ್ ಎಲ್ಲ ಫುಲ್ ಬ್ಯುಸಿ ಇದ್ದಾರೆ. ಸೊ ನೋಡೋಣ, ಟ್ರೈ ಮಾಡ್ತೀನಿ ಕರೆಯೋದಕ್ಕೆ. ಡಾಕ್ಟರ್ ಬ್ರೋ ಅವರು ಎಲ್ಲರಿಗೂ ಅಷ್ಟೇ, ಅಂದರೆ ಇಡೀ ಕರ್ನಾಟಕದಲ್ಲೇ ಅವರು ಎಲ್ಲರ ಬಾಯಲ್ಲೂ ಸಹ ಅವ್ರ ಮಾತುಗಳು, ಅವರ ಹೆಸರು ಇದೆ. ಇವಾಗ ನೀವು ಕೇಳಿರ್ಬೋದು, ಮತ್ತು ಅವರ ಲೆಕ್ಚರರ್ ಉಮೇಶ್ ಅವರು ಸಹ ಅವ್ರ ಬಗ್ಗೆ ಅವರು ಹೇಳಿದರು. ಮತ್ತು ಎಲ್ಲ ಲೆಕ್ಚರರ್ ಸಹ, ಅವ್ರ ಪ್ರಿನ್ಸಿಪಲ್ ಸಹ ಅವ್ರ ಬಗ್ಗೆ ಒಂದು ದೊಡ್ಡ ಅಭಿಮಾನ ಇಟ್ಕೊಂಡಿದ್ದಾರೆ, ಅವ್ರ ಮೇಲೆ ಪ್ರೀತಿನ ಇಟ್ಕೊಂಡಿದ್ದಾರೆ. ಇದೇ ರೀತಿಯಾಗಿ ನೀವು ಅವ್ರನ್ನ ಪ್ರೋತ್ಸಾಹಿಸಿ ಡಾಕ್ಟರ್ ಬ್ರೋನ, ಮತ್ತು ಇಲ್ಲಿ ಬಂದು ಅವರು ಫಂಕ್ಷನ್ ಮಾಡಬೇಕು, ಅವ್ರಿಗೋಸ್ಕರ ಒಂದು ಪ್ರೋತ್ಸಾಹಿಸಬೇಕು, ಅವ್ರನ್ನ ಗೌರವಿಸಬೇಕು ಅಂತ ಇವರು ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಅಷ್ಟೇ ಅವ್ರು ಖಂಡಿತ ಬಂದೇ ಬರ್ತಾರೆ, ನೀವು ಸಹ ನೋಡ್ತೀರಾ. ಇವರು ನಾಗಸಂದ್ರದಿಂದ ಮೆಜೆಸ್ಟಿಕ್ಕಿಗೆ ನಾನು ಮೆಟ್ರೋದಲ್ಲಿ ಬಂದೆ. ಇಲ್ಲಿಂದ ವಿಶ್ವೇಶ್ವರಪುರ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಇದೆಯಲ್ಲ, ಅಲ್ಲೇ ಡಾಕ್ಟರ್ ಬ್ರೋ ಅವರು ಅವರ ಪದವಿಯನ್ನು ಮುಗಿಸಿದ್ದು. ಆ ಕಾಲೇಜನ್ನು ನಿಮಗೆ ತೋರಿಸ್ತೀನಿ, ಮತ್ತು ಹಿಂದೆ ಮುಂದೆ ಏನಿದೆ, ಯಾರು ಇದ್ದಾರೆ ಎಲ್ಲದನ್ನೂ ತೋರಿಸ್ತೀನಿ. ಅದ್ರ ಜೊತೆಗೆ ಟೀಚರ್ಸ್ ಸಿಕ್ಕಿದ್ರೆ ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಬೆಂಗಳೂರಲ್ಲಂತೂ ಎಲ್ಲ ಥರದ ಜನಗಳು, ಎಲ್ಲ ಭಾಷೆ ಜನಗಳು ಸಹ ಇದ್ದಾರೆ. ಇಲ್ಲಂತೂ ಚಿಕ್ಕ ನಟ್ಟು ಬೋಲ್ಟಿಂದ ಹಿಡಿದು ಏರೋಪ್ಲೇನ್ ವಿಂಗ್ವರೆಗೂ ಎಲ್ಲ ಸಿಗುತ್ತೆ. ಮತ್ತು ಕೆಲವೊಂದು ಸ್ಟ್ರೀಟ್ಗಳಿಗೆ ಹೋದ್ರಂತೂ ನಾವು ಅಂದ್ಕೊಂಡೇ ಇರಲ್ಲ, ಆ ರೀತಿಯಾಗಿ ಬೆಂಗಳೂರಿದೆ. ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ವಿಶ್ವೇಶ್ವರಪುರ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜಿಗೆ ಬಂದಿದ್ದೀನಿ. ಇಲ್ಲೇ ಡಾಕ್ಟರ್ ಬ್ರೋ ಅವರು ಅವರ ಡಿಗ್ರಿನ ಕಂಪ್ಲೀಟ್ ಮಾಡಿದ್ದು.